ನಮಗೆಲ್ಲ ಗಾಂಧೀಜಿ ಯಾರು ಅಂತ ಗೊತ್ತು. ಸತ್ಯಾಗ್ರಹ, ಅಹಿಂಸೆ, ಸ್ವಾತಂತ್ರ್ಯ ಇದೇ ನಮ್ಮ ಮನಸ್ಸಿನಲ್ಲಿ ಬರುವ ಇಮೇಜ್. ಆದರೆ ಅವರ ಜೀವನದಲ್ಲಿ ಬಹುತೇಕ ಜನರಿಗೆ ಗೊತ್ತಿಲ್ಲದ ಒಂದು ಡಾರ್ಕ್ ಚಾಪ್ಟರ್ ಇದೆ. ಅದನ್ನು ಕೇಳಿದರೆ ನಿಮಗೂ ಆಶ್ಚರ್ಯ ಆಗಬಹುದು ಮತ್ತು ಕೋಪನೂ ಬರಬಹುದು. 1946-47ರಲ್ಲಿ 77 ವರ್ಷದ ಗಾಂಧೀಜಿ ಬ್ರಹ್ಮಚರ್ಯ ಪ್ರಯೋಗ ಅಂತ ಅನ್ಯೂಶುವಲ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ್ರು. ಇದು ಬರೀ ಥಿಯರಿ ಆಗಿರಲಿಲ್ಲ. ಅವರು ಲಿಟ್ರಲಿ 17-18 ವರ್ಷದ ಹುಡುಗಿಯರ ಜೊತೆ ಬಟ್ಟೆ ಇಲ್ಲದೆ ಒಂದೇ ಬೆಡ್ನಲ್ಲಿ ಮಲಗ್ತಿದ್ರು. ಯಾರ ಜೊತೆ ಗೊತ್ತಾ? ಅವರ ಸ್ವಂತ ಗ್ರ್ಯಾಂಡ್ ನೀಸ್ ಆದ ಮನು ಗಾಂಧಿ ಜೊತೆಗೆ 17 ವರ್ಷದ ಅಬ್ಬಾ ಗಾಂಧಿ ಮತ್ತು ವೈದ್ಯೆ ಡಾಕ್ಟರ್ ಸುಶೀಲಾ ನಾಯರ್ ಕೂಡ ಇದ್ದರು. ಗಾಂಧೀಜಿಯೇ ತಮ್ಮ ಲೆಟರ್ನಲ್ಲಿ ಬರೆದಿದ್ದಾರೆ, ಆ ಯುವತಿಯರಿಗೆ ಇಷ್ಟವಿಲ್ಲದಿದ್ದರೂ ಅವರ ಪ್ರೆಷರ್ಗೆ ಒಪ್ಪಿಕೊಂಡರು. ಆಶ್ರಮದಲ್ಲಿ ಫುಲ್ಲಿ ಡಿಪೆಂಡೆಂಟ್ ಆಗಿದ್ದ ಅವರಿಗೆ ನೋ ಅಂತ ಹೇಳೋ ಪವರ್ ಇರಲಿಲ್ಲ. ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ, ಗಾಂಧೀಜಿ ಮತ್ತು ಯುವತಿಯರ ನಡುವೆ ಲೈಂಗಿಕ ಸಂಬಂಧ ಇತ್ತು ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ದ ಮೈನ್ ಕ್ವೆಶ್ಚನ್ ಈಸ್, 77 ವರ್ಷದ ಒಬ್ಬ ವ್ಯಕ್ತಿ ತಮ್ಮ ಮೇಲೆ ಟ್ರಸ್ಟ್ ಇಟ್ಟುಕೊಂಡಿದ್ದ ಯುವತಿಯರನ್ನು ಫೋರ್ಸ್ ಮಾಡಿ ನೇಕೆಡ್ ಆಗಿ ಮಲಗುವಂತೆ ಮಾಡಿದ್ದು ಮಾರಲಿ ರೈಟ್ ಆಗಿತ್ತ? ಸರ್ದಾರ್ ಪಟೇಲ್, ನೆಹರು, ವಿನೋಬಾ ಭಾವೆ ಎಲ್ಲರೂ ಇದನ್ನು ತೀವ್ರವಾಗಿ ವಿರೋಧಿಸಿದರು. ಕೆಲವರು ಗಾಂಧೀಜಿಯವರನ್ನು ಬಿಟ್ಟು ಹೊರಟರು, ಆದರೂ ಅವರು ನಿಲ್ಲಿಸಲಿಲ್ಲ. ಗಾಂಧೀಜಿ ಹತ್ಯೆಯಾದ ಮೇಲೆ ಅವರ ಜೀವನದ ಈ ವಿವಾದಾತ್ಮಕ ಅಧ್ಯಾಯವನ್ನು ಇತಿಹಾಸದಿಂದ ಹೈಡ್ ಮಾಡಲಾಯಿತು. ಇವತ್ತು ನಮಗೆ ಶುದ್ಧ ಗಾಂಧೀಜಿ ಮಾತ್ರ ಗೊತ್ತು. ಗಾಂಧೀಜಿ ದೇಶಕ್ಕಾಗಿ ಕೊಟ್ಟ ತ್ಯಾಗಕ್ಕೆ ಗೌರವ ನೀಡೋಣ, ಆದರೆ ಅವರು ಮಾಡಿದ ತಪ್ಪುಗಳನ್ನು ಇಗ್ನೋರ್ ಮಾಡುವುದು ನ್ಯಾಯವಲ್ಲ. ಇತಿಹಾಸ ಅಂದರೆ ಒಬ್ಬ ವ್ಯಕ್ತಿಯ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ತಿಳಿದುಕೊಳ್ಳಬೇಕು. ಗಾಂಧೀಜಿಯವರ ಈ ಪ್ರಯೋಗಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.